ನೋಡ್ರಪ್ಪ, ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಬಗ್ಗೆ ಏನೂ ಬೇಡ ಅಂತಾರೆ, ಆದರೂ ಎಲ್ಲ ಅಕ್ಕಿಗೋಸ್ಕರ ಕ್ಯೂಯಲ್ಲಿ ನಿಂತವ್ರೆ. ಕೇಳಿಸ್ಕೊಂಡ್ರಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯೊಬ್ಬಳ ಫೇಸ್ಬುಕ್ ಪೋಸ್ಟ್ ಆಗಿತ್ತು. ಒಂದು ಪ್ರಶ್ನೆಯನ್ನ ಆ ಕಾರ್ಯಕರ್ತೆಗೆ ನಾನು ಕೇಳಬೇಕಾಗಿದೆ. ಆ ರಸ್ತೆ ಬದಿಯಲ್ಲಿ ಬಿಸಿಲುಗಳನ್ನು ಲೆಕ್ಕಿಸದೆ ನ್ಯಾಯಬೆಲೆಯ ಅಂಗಡಿಯ ಮುಂದೆ ಅಕ್ಕಿಗಾಗಿ ಸಾಲು ಸಾಲಾಗಿ ನಿಂತಿದ್ದವರು ನಿಮ್ಮ ಮುಂದೆ ಬಂದು ಹೇಳಿದ್ರ ಸರ್ಕಾರಗಳು ಕೊಡ್ತಾ ಇರೋದು ಬಿಟ್ಟಿ ಭಾಗ್ಯ ಎಂದು. ವೇದಿಕೆಗಳನ್ನು ಕಟ್ಟಿ ಮಾಧ್ಯಮಗಳ ಮುಂದೆ ನಿಂತು ಅವರು ಮಾತನಾಡಿದ್ರ. ಒಂದು ವಿಚಾರ ನೀವು ತಿಳಿದುಕೊಳ್ಬೇಕು, ಯಾರು ಯಾರ ಅಪ್ಪನ ಮನೆಯಿಂದ ಕೊಡ್ತಾ ಇಲ್ಲ. ಸರ್ಕಾರಗಳು ಕೊಡ್ತಾ ಇರುವ ಎಲ್ಲ ಭಾಗ್ಯಗಳು, ಎಲ್ಲ ವ್ಯವಸ್ಥೆಗಳು, ಎಲ್ಲ ಯೋಜನೆಗಳು, ಅದಕ್ಕಾಗಿ ಬಳಕೆ ಮಾಡುತ್ತಾ ಇರುವ ಹಣಕಾಸಿನ ವ್ಯವಸ್ಥೆ, ಅದು ಈ ನಾಡಿನ ಸರ್ವ ಜನರು ಕಟ್ಟಿದಂತಹ ತೆರಿಗೆಯ ಹಣದಿಂದ ಅನ್ನುವಂತಹ ಒಂದು ವಿಚಾರವನ್ನ, ಸಾಮಾನ್ಯ ಜ್ಞಾನವನ್ನ ನೀವು ತಿಳಿದುಕೊಳ್ಬೇಕು. ಯಾರೋ ಪಕ್ಷದ, ಯಾವುದೋ ಒಂದು ಪಕ್ಷದ ನಾಯಕರು ಬಿಟ್ಟಿ ಭಾಗ್ಯ ಅಂತ ಘೋಷಣೆ ಮಾಡಿದ ತಕ್ಷಣ ಅದನ್ನ ಈ ಬಡವರ ಮೇಲೆ ನೀವು ಪ್ರತಿಕಾರ ತೀರಿಸುವಂತ ಕೆಲಸಗಳನ್ನ ನೀವು ಸಾರ್ವಜನಿಕವಾಗಿ ಮಾಡ್ತಾ ಇದ್ದೀರಲ್ವಾ? ಇಷ್ಟೇನಾ ಬಡವರ ಮೇಲೆ ನಿಮಗಿರುವ ಕಾಳಜಿ? ತುಸು ಮನುಷ್ಯತ್ವವನ್ನ ಹೊಂದಿರುವ ನೈಜವಾದ ಕಾರ್ಯಕರ್ತರಾಗಲಿಕ್ಕೆ ಪ್ರಯತ್ನ ಪಡಿ. ಬಡವರ ಮೇಲೆ ಇಷ್ಟೊಂದು ಹೀನಾಯವಾದ ಮನಸ್ಥಿತಿ ಯಾವತ್ತಿಗೂ ಸರಿಯಲ್ಲ ಅನ್ನುವಂಥ ಮಾತನ್ನ ನಿಮ್ಮ ಗಮನಕ್ಕೆ ನಾನು ಮತ್ತೊಮ್ಮೆ ತರ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.